ಒಂದು ದಟ್ಟವಾದ ಅಡವಿಯಲ್ಲಿ ಒಂದು ಸುಂದರವಾದ ಜಿಂಕೆ ಇತ್ತು. ಒಂದು ದಿನ ಅದು ಕೆರೆಯ ಹತ್ತಿರ ನೀರು ಕುಡಿಯಲು ಹೋದಾಗ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡಿತು. ತನ್ನ ತಲೆಯ ಮೇಲಿದ್ದ ಕಲಾತ್ಮಕವಾದ ಹರಡಿಕೊಂಡಿದ್ದ ಕೊಂಬುಗಳನ್ನು ನೋಡಿ ಜಿಂಕೆ ತುಂಬ ಹೆಮ್ಮೆ ಪಟ್ಟಿತು. ಅಬ್ಬಾ, ನನ್ನ ಕೊಂಬುಗಳು ಎಷ್ಟು ಸುಂದರವಾಗಿವೆ! ನಾನು ರಾಜನಂತೆ ಕಾಣುತ್ತಿದ್ದೇನೆ ಎಂದು ಬೀಗಿತು. ಆದರೆ ತನ್ನ ಕಾಲುಗಳನ್ನು ನೋಡಿದಾಗ ಅದಕ್ಕೆ ಬೇಸರವಾಯಿತು. ಛೀ, ನನ್ನ ಕಾಲುಗಳು ಎಷ್ಟು ತೆಳ್ಳಗೆ ಮತ್ತು ಕುರೂಪಿಯಾಗಿವೆ ಎಂದು ತನ್ನ ಕಾಲುಗಳನ್ನು ಹೀಯಾಳಿಸಿತು. ಅಷ್ಟರಲ್ಲಿ ದೂರದಲ್ಲಿ ಬೇಟೆಗಾರರ ಮತ್ತು ನಾಯಿಗಳ ಶಬ್ದ ಕೇಳಿಸಿತು. ಜಿಂಕೆ ಪ್ರಾಣ ಉಳಿಸಿಕೊಳ್ಳಲು ವೇಗವಾಗಿ ಓಡತೊಡಗಿತು. ಅದು ಹೀಯಾಳಿಸಿದ್ದ ತಳ್ಳನೆಯ ಕಾಲುಗಳು ಅದಕ್ಕೆ ಮಿಂಚಿನ ವೇಗದಲ್ಲಿ ಓಡಲು ಸಹಾಯ ಮಾಡಿದವು. ಆದರೆ ದಟ್ಟವಾದ ಪೊದೆಯನ್ನು ಹಾದು ಹೋಗುವಾಗ ಜಿಂಕೆ ಯಾವುದಕ್ಕೆ ಹೆಮ್ಮೆ ಪಟ್ಟಿತೋ ಆ ಕೊಂಬುಗಳು ಮರದ ಕೊಂಬೆಗಳ ನಡುವೆ ಸಿಕ್ಕು ಹಾಕಿಕೊಂಡವು. ಜಿಂಕೆ ಎಷ್ಟೇ ಪ್ರಯತ್ನಿಸಿದರೂ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇನ್ನೇನು ಬೇಟೆಗಾರರು ಹತ್ತಿರ ಬರುತ್ತಿದ್ದರು. ಅಷ್ಟರಲ್ಲಿ ಕೊನೆಗೆ ಬಹಳ ಕಷ್ಟಪಟ್ಟು ತನ್ನ ಕೊಂಬುಗಳನ್ನು ಬಿಡಿಸಿಕೊಂಡು ಜಿಂಕೆ ಅಲ್ಲಿಂದ ತಪ್ಪಿಸಿಕೊಂಡಿತು. ಈ ಕಥೆಯ ನೀತಿ ಕೇವಲ ಹೊರಗಿನ ಸೌಂದರ್ಯಕ್ಕೆ ಮಾರು ಹೋಗಬಾರದು. ನಮಗೆ ಅಂದವಾಗಿ ಕಾಣುವ ವಸ್ತುಗಳಿಗಿಂತ ನಮಗೆ ಸಂಕಷ್ಟದಲ್ಲಿ ನೆರವಾಗುವ ಗುಣ ಮತ್ತು ವಸ್ತುಗಳೇ ಹೆಚ್ಚು ಮೌಲ್ಯಯುತವಾದವು ಎಂದು ನಾವು ಅರಿಯಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ. ಹಾಗೆ ಇನ್ನಷ್ಟು ಈ ಥರದ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.